ನೋಡ್ಗುರು, ಇಲ್ಲಿಂದ ಆದಷ್ಟು ಬೆಟ್ಟಕ್ಕೆ ಹತ್ತಿಸ್ತೀವಿ. ಸಾಧ್ಯ ಇಲ್ಲ ಈಗ. ಯಾಕೆ? ಕ್ರೇಜಿಯಾಗಿ ಐತಾವ ನಮ್ಮನ್ ಹೋಗು. ಸೇ ದ ಫಕ್, ಅವನು ಎಲ್ಲಿಗೆ ಹೋದ ಗೊತ್ತಾ? ಅಲ್ಲಿಗೆ ಹೋಗ್ಬಿಟ್ಟವನು. ಸೊ ಇದನ್ನು ಹುಡುಗರೆಲ್ಲ ರೀಲ್ಸಿಗೆ ಬಂದು ಓಡಿಸಿ ಫೇಮಸ್ ಮಾಡಿದ್ದಾರೆ. ಬಟ್ ಅದು ಬೋಳಿ ಮಕ್ಕಳು ಬರ್ತಾರೆ, ಓಡಿಸ್ತಾರೆ. ಅಟ್ಲೀಸ್ಟ್ ಆ ನೇಮ ಹೇಳ್ಬೇಕು, ಬೆಟ್ಟದ ನೇಮು, ಹಿಲ್ಸ್ ನೇಮು, ಏನೋ ಒಂದು ಪರ್ಟಿಕ್ಯುಲರು ನೇಮ್ ಇರುತ್ತೆ ಅದಕ್ಕೆ. ಈಗ ಈ ಥರ ಬೆಟ್ಟಕ್ಕೆ ಹೋಗಿದ್ದೀವಿ, ಈ ಥರ ಇದೆ ಅಂತ ಹೇಳ್ಬಿಟ್ರೆ ಸೊ ನಮಗೂ ಈಸಿ ಆಗುತ್ತೆ. ಲೊಕೇಶನ್ ಅಂತ ಬೇರೆ ಕಮೆಂಟ್ ಹಾಕಿ ಲೌಡ್ ಅದಕ್ಕೊಂದು 50 ಕಮೆಂಟ್ ಇರ್ತಾವೆ ಲೊಕೇಶನ್, ಒಂದಕ್ಕೆ ರಿಪ್ಲೈ ಮಾಡಿರೋಲ್ಲ ಬೋಳಿ ಮಕ್ಕಳು. ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ರೆ ಇಂಥ ಬೆಟ್ಟ ಹಿಂಗಿದೆ, ಈ ರಾಮನಗರದಲ್ಲಿ ಇದೆಯೋ ಬಿಡದಿಲಿದೆಯೋ ಎಲ್ಲೋ ಒಂದು ಕಡೆ ಇರುತ್ತೆ, ಕ್ಲಿಯರಾಗಿ ಹೇಳ್ಬಿಡ್ರಿ. ಮುಂದೆ ಬರೋರಿಗೆ ಸ್ವಲ್ಪ ನೀಟಾಗಿ ಸ್ವಲ್ಪ ಚೆನ್ನಾಗಿ ವಿಡಿಯೋ ಮಾಡ್ತಾನಪ್ಪ, ಫಾಲೋ ಮಾಡೋಣ ಅನ್ನೋಷ್ಟರಲ್ಲಿ ಸ್ವಲ್ಪ ಫೀಲಿಂಗ್ ಬರುತ್ತೆ. ನನ್ನ ಮಕ್ಕಳು ಇವಾಗ ಮಾಡೋದ್ರಿಂದ ಫಾಲೋ ಮಾಡೋಕ್ಕೆ ಮನಸ್ಸು ಬರಲ್ಲ. ಬೆಟ್ಟ ಮೇಲೆ ಹೋಗ್ಬೇಕು, ಹೆಂಗೆ ಹೋಗ್ಬೇಕು? ಹೋಗಿ ಯಾರು ತಿಗಾರೆ ಕೊಡು ಅಂತೂ ಅಸಹ್ಯ. ಗೊತ್ತಿಲ್ಲ ಇದೆ ಅನ್ಸುತ್ತೆ, ಇವನು ಹೇಳ್ದ ರೈಟ್ ಹೋಗುತ್ತೆ ಅಂತ. ಬೆಟ್ಟ, 3 ಬೆಟ್ಟ, 4 ಬೆಟ್ಟ ಬಂದ್ಬಿಟ್ವಿ. ಟಂಗ್ ಹೊಡಿರೆ ಬೆಂಕಿ. ಅದು ನೋಡಿ, ಅದು ನೋಡ್ಗುರು, ಇಲ್ಲಿಂದ ಆದಷ್ಟು ಬೆಟ್ಟಕ್ಕೆ ಹತ್ತಿಸ್ತೀವಿ. ಅವನೆಲ್ಲಿ ಇನ್ನೊಬ್ಬ? ಅಯ್ಯೋ ಅಣ್ಣ ಅಲ್ಲ ಹುಟ್ಟದ. ಕ್ರೇಜಿಯಾಗಿ ಐತಾವ ನಮ್ಮನ್ ಹೋಗು. ಓ ನಮ್ಮನ್ ಏನು ಹೋಯ್ತಲ್ಲಿ? ಸೇ ದ ಫಕ್. ಇದು ಫೋನಲ್ಲೂ ರೆಕಾರ್ಡ್ ಮಾಡಿದ್ದೀನಿ, ತೋರಿಸ್ತೀನಿ. ಫೋನಲ್ಲಿ ಹಾಳಾಗೋಗ್ಲಿ, ನಮ್ಮನ್ನು ನಾನು ಹೊಡಿಬೇಕಾರೆ ಹೆಂಗೆ ಕಾಣಿಸುತ್ತೆ ಅಂತ. ಅವ್ನು ಎಲ್ಲಿಗೆ ಹೋದ ಗೊತ್ತಾ? ಅಲ್ಲಿ ಸೇ ದ ಫಕ್. ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ, ನೀಗಿರ್ಕೊಂಡ್ಬಿಟ್ಟಾನು. ಇದು ಫೋನಲ್ಲೂ ರೆಕಾರ್ಡ್ ಮಾಡಿದ್ದೀನಿ, ತೋರಿಸ್ತೀನಿ. ಫೋನಲ್ಲಿ ಹಾಳಾಗೋಗ್ಲಿ, ನಮ್ಮನ್ನು ನಾನು ಹೊಡಿಬೇಕಾರೆ ಹೆಂಗೆ ಕಾಣಿಸುತ್ತೆ ಅಂತ. ಅವ್ನು ಎಲ್ಲಿಗೆ ಹೋದ ಗೊತ್ತಾ? ಅಲ್ಲಿಗೆ ಹೋಗ್ಬಿಟ್ಟವನೆ. ಇನ್ನೂ ಹೊತ್ತ ಅನ್ಕೊಳ್ಳೋ. ವಿಡಿಯೋ ಫುಲ್ ಹತ್ತದ್ ಮಾಡು. ಇಲ್ಲಿ ಮಾಡು. ರ್ಯಾಲಿ ಎಕ್ಸ್ಪ್ರೆಸ್ಸು ನಿಮ್ಮಲ್ಲ ಏನು ಹತ್ರ ಮಾತ್ರ ಹಿಂಗೆ ಹೊಡಿಯೋಕೆ ಸಾಧ್ಯ, ಬೇರೆ ಕೊಡ್ಲಿಲ್ಲ ಅವಳು. ಅಯ್ಯೋಪ್ಪೋ, ಹೈಟ್ ಇದ್ರೆ ಗಾಡಿ ಹೈಟು ತಡ್ಕೊಳಕ್ಕಾಗಲ್ಲ. ಒಂದು ಫ್ಲೋರ್ ಬಂದು ಹೋಗ್ಬಿಡ್ಬೋದು. ಸೊಂಟ ಹಿಡ್ಕೊಂಬಿಟ್ಟಂತ ಸ್ಥಿತಿ ವೀಡಿಯೋ ಮಾಡಲ್ಲ. ಬೋಳಿ ಮಗ ಹೆಂಗೋಯ್ತ ನೋಡು. I don't know. Your character is very bad, yeah. ನಾನು ಅಲ್ಲಿಂದ ವಿಡಿಯೋ ಮಾಡಿದ್ದೀನಿ ಇವ್ರದ್ದು. ಎಲ್ಲಿಂದ ಬಂದಿರೋದು ಹೇಳಿ ನಾವು.
ನಮ್ಮ ಕ್ರೇಜಿ. ಫೋನ್ ನನ್ನ ಹತ್ರ ಇತ್ತು. ಅಯ್ಯೋ ನಮ್ಮನ್ನ ಅದಕ್ಕಿಂತ ಇದು ಇನ್ನೂ ಕ್ರೇಜಿ. ಒಂದಷ್ಟು ಹೆಚ್ಚು. ಯಾವ್ದು ಬ್ರೋ? ಎರಡು ಬೆಟ್ಟ ಸನ್ಸೆಟ್ ವ್ಯೂ ಪಾಯಿಂಟ್. ಎರಡು ಬೆಟ್ಟ ಸನ್ಸೆಟ್ ವ್ಯೂ ಪಾಯಿಂಟ್. ಮಿಂಡ್ರಗುಡ್ತವ್ರು ಯಾವನಾರ ಲೊಕೇಶನ್ ಹೇಳೋಣ ಬ್ರೋ ಇದ್ರದ್ದು. ನಮ್ಮನ್ನು ಬರ್ತಾರೆ ಅಕ್ಕನ ಅಲ್ಲಾಡ್ಸ್ಬೋದು ಅಂತ ಹಿಂಗೆ ತೋರಿಸ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಬೋಳಿ ಮಕ್ಕಳು ವೀಡಿಯೋ ಮಾಡಿ ಹಾಕಿದಾಗ ತಿಕ್ಕ ಮುಚ್ಕೊಂಡು ಪ್ಲೇಸಸ್ ನೇಮ್ ಹೇಳಬೇಕು. ನೋಡ್ರಪ್ಪ, ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಎರಡು ಬೆಟ್ಟ ಸನ್ಸೆಟ್ ವ್ಯೂ ಪಾಯಿಂಟ್, ಬೆಂಗಳೂರಿಂದ 55 ಕಿಲೋಮೀಟರ್ 60 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ, ಹೊಡಿರಿ, ಎಂಜಾಯ್ ಮಾಡಿರಿ, ಹೋಯ್ತಾ ಇರಿ. ಸನ್ಸೆಟ್ ವ್ಯೂ ಪಾಯಿಂಟ್ನ ಇಳಿಸ್ತಾ ಇದ್ದೀವಿ ಇವಾಗ. ಸೊ ಇಲ್ಲಿ ಮುಗಿಸಿ ಇದೊಂದು ಬೆಟ್ಟ ಅದೊಂದು ಬೆಟ್ಟ. ಆ್ಯಕ್ಚುಲಿ ಅದಕ್ಕೆ ಎರಡು ಬೆಟ್ಟ ಅಂತ ಕಟ್ಟಿರೋದು. 4 ಬೆಟ್ಟ ಐತೆ, 4 ಬೆಟ್ಟ ಅಂತ ಕಟ್ಬೇಕು. ಇಂಥವ್ರೆಲ್ಲ ತಿತ್ಕೊಳ್ಳಲ್ಲ ಕಣೋ, ಮುಗಿಸ್ಬಿಡೋಣ. 4 ಐತೆ, ಅಲ್ಲೊಂದು ಇಲ್ಲೊಂದು ಆ ಕಡೆ ಒಂದು. ಹಾಂ, ಏನೇ ಬಿಟ್ಟಿಲ್ಲ, ಏನೇ ಎಷ್ಟಿಲ್ಲ. ಜ್ಯೂಸ್ ಕುಡಿದ್ವಿ, ಚಿಪ್ಸ್ ತಿಂದ್ವಿ, ಎಲ್ಲ ಇಲ್ಲ ಬ್ಯಾಗಲ್ಲಿ ಎತ್ಕೊಂಡು ಹೋಗ್ತೀವಿ. ಹಂಗೆ ಹೇಳು ವಿಡಿಯೋ ಮಾಡೋಕ್ಕೆ. ನೀವು ಇಡೀರಿ ನಾನು ವಿಡಿಯೋ ಮಾಡ್ತೀನಿ. ಎಲ್ಲಿ ಹೋಗ್ತಿದ್ಯೋ? ಎಲ್ಲೋ ಹೋಗೋಕ್ಕಾಗಲ್ವಾ? ಇದಂತೆ ಕಾಫಿ.